ಹಲೋ ಗೈಸ್, ಇವತ್ತು ನಾನು ಸ್ಪೆಷಲ್ ಆಗಿ ಸೌತ್ ಇಂಡಿಯನ್ ಡಿಶ್ ದಾಲ್ ಮತ್ತೆ ಮ್ಯಾಂಗೋ ಅಂದರೆ ರಾ ಮ್ಯಾಂಗೋ ಚಟ್ನಿ ಮಾಡ್ತಿದ್ದೇನೆ. ಆದರೆ ದಾಲಲ್ಲಿ ಒಂದು ಟ್ವಿಸ್ಟ್ ಮಾಡ್ತಿದ್ದೇನೆ. ದಾಲಿಗೆ ಮ್ಯಾಂಗೋ ಹಾಕ್ತಿದ್ದೇನೆ, ಸೊ ಇದು ಮ್ಯಾಂಗೋ ದಾಲ್ ಆಗ್ತದೆ. ತುಂಬಾ ಚಟ್ಪಟ ಆಗ್ತದೆ ದಾಲ್, ತುಂಬಾ ಖುಷಿ ಆಗ್ತದೆ. ಅದು ಮಾತ್ರದಲ್ಲಿಗೆ ಬಾಯಲ್ಲಿ ನೀರು ಬರ್ತದೆ, ಗೊತ್ತಾಯ್ತಾ? ಮ್ಯಾಂಗೋ ಕಟ್ ಮಾಡೋದೆಲ್ಲ ನಾನು ಮಾಡ್ತಾ ಮಾಡ್ತಾ ಟೇಸ್ಟ್ ಕೂಡ ಮಾಡ್ತಿದ್ದೆ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈ ವಿಡಿಯೋನ ಎಂತ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನಾವೀಗ ನಮ್ಮದು ಮ್ಯಾಂಗೋ ದಾಲ್ ಮತ್ತು ಮ್ಯಾಂಗೋ ಚಟ್ನಿ ಮಾಡುವ ವಿಧಾನವನ್ನು ನೋಡುವ. ಚಟ್ಪಟ ಆಗಿರ್ತದೆ, ಹುಳಿ ಹುಳಿ ಆಗಿರ್ತದೆ. ಚಟ್ನಿ ಸ್ವಲ್ಪ ಹುಳಿ ಹುಳಿ ಮತ್ತು ಟೇಸ್ಟಿ ಸ್ವೀಟ್ ಆಗಿರ್ತದೆ. ನೋಡುವ ಹೇಗೆ ಮಾಡೋದು ಅಂತ. ಮೊದಲಿಗೆ ನಿಮ್ಗೆ ಯಾವುದು ದಾಲ್ ಬೇಕಾದ್ರೂ ತೆಕ್ಕೊಳ್ಬಹುದು. ನನ್ನ ಹತ್ರ ತೂರ್ ದಾಲ್ ಮತ್ತೆ ಮೂಗ್ ದಾಲ್ ಇತ್ತು, ಸೊ ನಾನು ಎರಡನ್ನು ತೆಕೊಂಡೆ. ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಟರ್ಮರಿಕ್ ಪೌಡರ್, ಇದನ್ನು ಕ್ಲೋಸ್ ಮಾಡಿ 3 ವಿಸಿಲ್ ತನಕ ಇಡಿ. ಈಗ ಒಂದು ಪ್ಯಾನಿಗೆ 1 ಟೀ ಸ್ಪೂನ್ ಅಷ್ಟು ಘೀ ಹಾಕಿ, ಇದಕ್ಕೆ 1/2 ಟೀ ಸ್ಪೂನ್ ಹಿಂಗ್, 2 ಉದ್ದ ಅಥವಾ ಗಿಡ್ಡ ಮೆಣಸು ಯಾವುದು ಸಹ ತೆಕ್ಕೊಳ್ಬಹುದು, ಅರ್ಧ ಚಮಚ ಸಾಸಿವೆ ಮತ್ತೆ ಅರ್ಧ ಚಮಚ ಜೀರಿಗೆಯನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಅನ್ನು ಹಾಕಿ ಸ್ವಲ್ಪ ಜಸ್ಟ್ ಮಿಕ್ಸ್ ಮಾಡಿ, ಒಂದು ಮ್ಯಾಂಗೋ ಅನ್ನು ಕಟ್ ಮಾಡಿ ಇದಕ್ಕೆ ಹಾಕಿ. ಇದನ್ನು ಸ್ವಲ್ಪ 1 to 3 ಮಿನಿಟ್ಸ್ ಹಾಗೆ ಫ್ರೈ ಮಾಡಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು 3 ನಿಮಿಷ ಹಾಗೆ ಇಟ್ಟು ಬಾಯ್ಲ್ ಮಾಡಿ. ಒಂದು 3 to 5 ಮಿನಿಟ್ಸ್ ಇಡೀರಿ. ನೋಡಿ, ನಮ್ಮ ಮ್ಯಾಂಗೋ ಕುಕ್ ಆಗಿದೆ. ಈಗ ಇದಕ್ಕೆ ದಾಲನ್ನು ಹಾಕಿ, ದಾಲ್ ಬಾಯ್ಲ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಹಾಕಿ, ಮತ್ತೆ ಸ್ವಲ್ಪ ನೀರು ಹಾಕಿ, 1 ಕಪ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಕುದಿಸಿರಿ. ಕುದಿಲಿಕ್ಕೆ ಇಡುವಾಗ ನೀವು ಕಂಟಿನ್ಯೂಸ್ ಆಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅದನ್ನು ಹಾಗೆ ಬಿಡಬೇಡಿ, ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲದಿದ್ದರೆ ತಳ ಹಿಡಿತದೆ. ಈಗ ಬಾಯ್ಲ್ ಆದ ನಂತರ ಇದಕ್ಕೆ ಕೊರಿಯಂಡರ್ ಲೀವ್ಸ್ ಅನ್ನು ಹಾಕಿ, ಇದು ರೆಡಿ ಆಯ್ತು. ನಮ್ಮ ಮ್ಯಾಂಗೋ ದಾಲ್ ರೆಡಿ ಆಯ್ತು. ಈಗ ಮ್ಯಾಂಗೋ ಚಟ್ನಿ ಸಿಂಪಲ್ ಆಗಿ ಉಂಟು, ಬೇಗ ಆಗ್ತದೆ, 5 ಮಿನಿಟ್ಸ್ ಒಳಗೆ ಆಗ್ತದೆ. ಸ್ಟಾರ್ಟ್ ಮಾಡೋದು ಅಂತ. ಮ್ಯಾಂಗೋ ಚಟ್ನಿ ಮಾಡೋ ವಿಧಾನ ಸಿಂಪಲ್ ಉಂಟು, ಬೇಗ ಆಗ್ತದೆ. 1-2 ಟೀ ಸ್ಪೂನ್ ಮಸ್ಟರ್ಡ್ ಆಯಿಲ್ ಹಾಕಿ, ಇದಕ್ಕೆ ಅರ್ಧ ಟೀ ಸ್ಪೂನ್ ಮಸ್ಟರ್ಡ್, ಸಾಸಿವೆ ಮತ್ತೆ 1-2-3 ರಾ ಮ್ಯಾಂಗೋನ್ ಕಟ್ ಮಾಡಿ ಇದನ್ನು ಫ್ರೈ ಮಾಡಿ 2 ಮಿನಿಟ್ಸ್ ಹಾಗೆ ಫ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ. ಇದಕ್ಕೆ ಒಂದು ಕಪ್ ಅಷ್ಟು ನೀರು ಹಾಕಿ ಕವರ್ ಮಾಡಿ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಲಿಕ್ಕೆ ಇಡಿರಿ. ಈಗ ನೋಡಿ ಮ್ಯಾಂಗೋ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 4 ಅಥವಾ 5 ಟೀ ಸ್ಪೂನ್ ಶುಗರ್ ಅನ್ನು ಹಾಕಿ, ಶುಗರ್ ಹಾಕುವಾಗ ಸ್ವಲ್ಪ ನೋಡಿ ಹಾಕಿ. ತುಂಬಾ ಕಹಿ ಇದ್ರೆ ಸ್ವಲ್ಪ ಜಾಸ್ತಿ ಶುಗರ್ ಹಾಕಿ. ನೋಡಿ ನಮ್ಮ ಮ್ಯಾಂಗೋ ಚಟ್ನಿ ರೆಡಿ ಆಗಿದೆ. ತುಂಬಾ ಟೇಸ್ಟಿ ಮ್ಯಾಂಗೋ ದಾಲ್ ಮತ್ತೆ ಮ್ಯಾಂಗೋ ಚಟ್ನಿ ಎರಡು ರೆಡಿ ಆಗಿದೆ. ಇದನ್ನೊಮ್ಮೆ ಟ್ರೈ ಮಾಡಿ. ಹೇಗೆಂದು ನಮ್ಮ ರಾ ಮ್ಯಾಂಗೋ ದಾಲ್ ಮತ್ತೆ ರಾ ಮ್ಯಾಂಗೋ ಚಟ್ನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.